ಹಣದ ಪರಿಹಾರದಿಂದ ಪರಿಹಾರ ಆಗುವ ಸಮಸ್ಯೆ ಅಲ್ವಲ್ಲ ಇದು. ಹಣ ಕೊಟ್ಟ ಮಾತ್ರಕ್ಕೆ ಆ ಗೋವುಗಳು ಅನುಭವಿಸಿದ ನರಕ ಯಾತನೆ, ನೋವು, ಇದಕ್ಕೇನು ಪರಿಹಾರ? ತಮ್ಮದಲ್ಲದ ತಪ್ಪಿಗೆ ಇಡೀ ರಾತ್ರಿ ನರಕ ಯಾತನೆಯನ್ನು ಅನುಭವಿಸಿದೆ ಆ ಮೂಕ ಪ್ರಾಣಿಗಳು. ಇದಕ್ಕೇನು ಪರಿಹಾರ? ಹಣದ ಸ್ವರೂಪದಲ್ಲ, ಆ ಮಾನಸಿಕ ಸ್ಥಿತಿ ಅದು ಬದಲಾಗಬೇಕು ಅಂತ ಹೇಳಿ. ಈ ಮಾನಸಿಕ ಸ್ಥಿತಿಗೆ ಕಾರಣವಾಗಿದ್ದೇನು? ಆ ಮೂಕ ಪ್ರಾಣಿಗಳ ಕೆಚ್ಚಲಿಗೆ ಬ್ಲೇಡ್ ಹಾಕಬೇಕು ಅನ್ನೋ ಹೀನ ಮನಸ್ಥಿತಿ ಬಂದಿದ್ದಾದ್ರೂ ಯಾಕೆ? ಅದನ್ನು ಪತ್ತೆ ಹಚ್ಚಬೇಕಲ್ಲ, ಆ ಮನಸ್ಥಿತಿಯನ್ನು ಸರಿ ಮಾಡೋ ಪ್ರಯತ್ನ ಆಗಬೇಕಲ್ಲ. ಅದರಲ್ಲೂ ಎಂಥ ಸಂದರ್ಭದಲ್ಲಿ ಈ ಘಟನೆ ಆಗಿದೆ ನೋಡಿ. ಸಂಕ್ರಾಂತಿ ಹಬ್ಬ ಗೊತ್ತಿರೋ ಹಾಗೆ, ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ರಾಸುಗಳಿಗೆ ಅಂದರೆ ಹಸುಗಳಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಸಿಂಗಾರ ಮಾಡಿ ಅದಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗತ್ತೆ. ಸಂಕ್ರಾಂತಿ ಹಬ್ಬ 2 ದಿನ ಬಾಕಿ ಇದೆ ಅನ್ನೋ ಸಂದರ್ಭದಲ್ಲೇನೆ ಗೋವಿನ ಮೇಲೆ ರಾಕ್ಷಸರಂತೆ ಎರಗಿದ್ದಾರೆ ದುರುಳರು. ಚಾಮರಾಜಪೇಟೆ ಸುತ್ತಮುತ್ತ ಇಂಥ ಅನೇಕ ಘಟನೆಗಳಾಗ್ತಾ ಇದೆ. ಅಂದರೆ ನಾರ್ಮಲ್ ಆಗಿರೋರು ಯಾರು ಮಾಡದೇ ಇರೋ ರೀತಿಯ ಅನೇಕ ಕೃತ್ಯಗಳಾಗ್ತಾ ಇದೆ. ಹಾಗಾದ್ರೆ ಅಬ್ನಾರ್ಮಲ್ ಯಾಕೆ ಆಗ್ತಿದ್ದಾರೆ? ಡ್ರಗ್ಸ್ ಹಾವಳಿ ಅತಿರೇಕಕ್ಕೆ ಹೋಗಿದೆಯಂತೆ. ಡ್ರಗ್ಸ್ ದಂಧೆಗೆ ಕಡಿವಾಣವೇ ಇಲ್ಲದಂತಾಗಿದೆಯಂತೆ. ಆಗಿಂದಾಗೆ ಕಾನೂನು ಬಾಹಿರ ಚಟುವಟಿಕೆಗಳು, ಅನೈತಿಕ ಚಟುವಟಿಕೆಗಳು, ಈ ರೀತಿಯ ಹೇಯ ಕೃತ್ಯಗಳು ಏರಿಯಾದಲ್ಲಿ ಕಾಮನ್ ಆಗಿಬಿಟ್ಟಿದೆ ಅಂತ ಹೇಳಿ ಈಗಷ್ಟೇ ಸ್ಥಳೀಯ ಮಹಿಳೆಯೊಬ್ಬರು ಮಾತನಾಡಿದ್ದನ್ನು ಕೇಳಿಸ್ಕೊಳ್ತಾ ಇದೆ. ಕೆಲವರಂತೂ ಇಡೀ ಏರಿಯಾನೇ ಡಾಮಿನೇಷನ್, ಪೊಲೀಸರು ಕೂಡ ಬರಬಾರ್ದು, ಪೊಲೀಸರಿಗೆ ಯಾರು ಕಂಪ್ಲೇಂಟು ಕೊಡಬಾರ್ದು, ಆ ರೀತಿಯಲ್ಲಿ ಟೇಕ್ ಓವರ್ ಮಾಡಿದ್ದಾರೆ ಏರಿಯಾನ. ಅಲ್ಲಿನ ಸ್ಥಳೀಯರು ಹೇಳ್ತಿರೋ ಮಾತಿದು. ಇದು ಕೇವಲ ಡ್ರಗ್ಸ್ನ ಅಮಲಲ್ಲ, ಅಧಿಕಾರ, ಹಣ, ಯಾರದ್ದಾದ್ರೂ ಅಭಯ ಹಸ್ತ, ಇವೆಲ್ಲ ಪ್ರಶ್ನೆ ಹುಟ್ಟುತ್ತೆ. ಡ್ರಗ್ಸ್ ಮತ್ತಿನಲ್ಲೇ ದುಷ್ಕರ್ಮಿಗಳು ಈ ರೀತಿಯ ಕೃತ್ಯವನ್ನು ಮಾಡಿದ್ರ ಅನ್ನೋ ಅನುಮಾನ ಸ್ಥಳೀಯರಿಗೂ ಕೂಡ ಇದ್ದೇ ಇದೆ. ಡ್ರಗ್ಸ್ ತೆಗೆದುಕೊಳ್ಳದೆ ಹೋದರೆ ಅಥವಾ ಮಾನಸಿಕ ಸ್ಥಿತಿ ಹತೋಟಿಯಲ್ಲಿ ಇಲ್ಲದೆ ಹೋದರೆ ಹೀಗೆಲ್ಲ ಆಗತ್ತಾ ಅಂಥೇಳಿ. ಯಾಕಂದರೆ ನಾರ್ಮಲ್ ಆಗಿದ್ದವ್ರು ಯಾರಿಗೂ ಕೂಡ ಹೀಗೆ ಹೋಗಿ, ಅದು ಯಾವುದೇ ಸಮುದಾಯದವರಾದರೂ ಸರಿ, ಹಿಂದೂನೋ ಮುಸಲ್ಮಾನನೋ ಯಾರಾದರೂ ಸರಿ, ಮನುಷ್ಯರಲ್ವಾ, ಈಗೊಂದು ಮೂಕ ಪ್ರಾಣಿಯ ಕೆಚ್ಚಲಿಗೆ ಕೈ ಹಾಕಬೇಕು ಅನ್ನೋ ಮನಸ್ಥಿತಿ ಆದರೂ ಹೆಂಗೆ ಬರುತ್ತೆ ಅಬ್ನಾರ್ಮಲ್ ಅಲ್ಲದೆ ಹೋದರೆ? ಹೀಗಾಗಿನೇ ಜನ ಡ್ರಗ್ಸ್ ವ್ಯಸನದಲ್ಲಿ, ಡ್ರಗ್ಸ್ನ ನಶೆಯಲ್ಲಿ ಈ ಕೃತ್ಯ ಮಾಡಿರಬಹುದು ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಯಾವಾಗ ಇಂಥದ್ದೊಂದು ಘಟನೆ ನಡೆದಿದೆ ಅನ್ನೋದು ಗಮನಕ್ಕೆ ಬಂತು, ಕೆಲ ಹಿಂದೂ ಪರ ಸಂಘಟನೆಯ ಮುಖಂಡರು ಕೂಡ ಆ ಜಾಗಕ್ಕೆ ಹೋದರು. ಚಾಮರಾಜಪೇಟೆ ಅವರದ್ದು ಮತ್ತೊಂದು ವರ್ಷನ್. ತಾಲಿಬಾನ್ ಮನಸ್ಥಿತಿಯ ದುಷ್ಟರಿಂದ ಈ ರೀತಿಯ ಕೃತ್ಯ ಆಗಿದೆ ಅಂತ ಹೇಳೋ ಮೂಲಕ ಇಲ್ಲೊಂದು ಹಿಂದೂ ಮುಸ್ಲಿಂ ಆ್ಯಂಗಲ್ ಕೊಡೋ ಪ್ರಯತ್ನ ಮಾಡಿದ್ರು. ಆದರೆ ರಿಪಬ್ಲಿಕ್ ಕನ್ನಡದ ಸ್ಟ್ಯಾಂಡ್ ಕ್ಲಿಯರ್ ಇದೆ. ಪೊಲೀಸರು ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಕ್ಷಣದವರೆಗೂ ಕೂಡ ಘಟನೆಯಾಗಿ 20-24 ಗಂಟೆ ಆಗ್ತಾ ಬಂದರೂ ಕೂಡ ಈ ಕ್ಷಣದವರೆಗೂ ಯಾರು ಮಾಡಿದ್ರು ಕೃತ್ಯ ಅನ್ನೋದ್ರ ಬಗ್ಗೆ ಯಾರ ಬಗ್ಗೆನೂ ಅನುಮಾನವಾಗಲಿ ಅಥವಾ ಅಧಿಕೃತವಾಗಿ ಪೊಲೀಸರ ಹೇಳಿಕೆಯಲ್ಲಿ ಹೆಸರುಗಳಾಗಲಿ ಹೊರಬಂದಿಲ್ಲ. ಹೀಗಾಗಿ ಇಂಥದ್ದೇ ಸಮುದಾಯದವರು ಮಾಡಿದ್ರು ಅಂತ ಹೇಳಿ ಕನ್ಕ್ಲೂಷನ್ ಬರಲಿಕ್ಕೆ ಇಟ್ಸ್ ಟೂ ಅರ್ಲಿ. ಆದರೆ ಹಿಂದೂ ಸಂಘಟನೆಯ ಮುಖಂಡರ ಪ್ರಕಾರ ತಾಲಿಬಾನ್ ಮನಸ್ಥಿತಿಯ ಕೆಲ ದುರುಳರು ಮಾಡಿರುವ ಕೃತ್ಯ ಇದು. ಬೇಕು ಅಂತಲೇ ಹಿಂದೂ ಸಮುದಾಯದ ಧಾರ್ಮಿಕ ಆಚರಣೆಯ ಕೇಂದ್ರ ಬಿಂದುವಾಗಿರುವ ಅಥವಾ ಧಾರ್ಮಿಕ ಆಚರಣೆಯಲ್ಲಿ ಒಂದು ಮಹತ್ವವಾದ ಪಾತ್ರವನ್ನು ಪಡೆದಿರುವ ಹಸುವಿನ ಕೆಚ್ಚಲಿಗೆ ಕೈ ಯಾಕೆ ಹಾಕ್ತಿದ್ರು ಇಲ್ಲದೆ ಹೋದರೆ? ಹಾಲು ಕೊಡುವ ಹಸುವಿನ ಕೆಚ್ಚಲಿಗೆ ಕತ್ತಿ ಹಾಕಿದ್ದಾರೆ ಕಟುಕರು. ಇದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋ ಪ್ರಯತ್ನವೇ ಅಂತ ಹೇಳ್ತಿದ್ದಾರೆ ಹಿಂದೂ ಪರ ಮುಖಂಡರು. 3 ಹಸುಗಳು, ಒಂದಲ್ಲ ಎರಡಲ್ಲ, 3 ಹಸುಗಳು, 3 ಹಸುಗಳಲ್ಲಿ ಒಂದು ಹಸುವಿನ ಕೆಚ್ಚಲು ಹಾಗೆ ಕಾಲಿಗೆ ಇರ್ತಾ ಆಗಿದೆ. ಮಧ್ಯರಾತ್ರಿ ಈ ಘಟನೆ ನಡೆದಿರೋದು. ಬೆಳಗಿನ ಜಾವ 5 ಗಂಟೆಗೆ ಬೆಳಕಿಗೆ ಬಂದಿದೆ. ರಾತ್ರಿ ಈ ಏರಿಯಾದಲ್ಲಿ ಪೊಲೀಸ್ ರೌಂಡ್ಸ್ ಇದ್ದೇ ಇರುತ್ತಂತೆ. ಪೊಲೀಸರು ಗಸ್ತು ತಿರುಗೋದನ್ನು ತಪ್ಪಿಸೋದಿಲ್ವಂತೆ. ಹೀಗಿದ್ದರೂ ಕೂಡ ಇಂಥ ಕೃತ್ಯಕ್ಕೆ ಮುಂದಾಗಿದ್ದಾರೆ ಅಂತಂದರೆ ಪೊಲೀಸರ ಭಯ ಇಲ್ಲದವರು ಮಾತ್ರ ಇಂಥ ಕೆಲಸ ಮಾಡಬಹುದು. ಹೀಗಾಗಿನೇ ಅಲ್ಲಿನ ಜನ ಆಗ್ರಹಿಸ್ತಿದ್ದಾರೆ. ಇದು ರಿಪಬ್ಲಿಕ್ ಆಫ್ ಚಾಮರಾಜಪೇಟೆ ಆಗೋದು ಬೇಡ, ಬೇರೆ ಏರಿಯಾಗಳಲ್ಲಿ ಜನ ನೆಮ್ಮದಿಯಾಗಿರುವಂತೆ, ಬೇರೆ ಏರಿಯಾಗಳಲ್ಲಿ ಕಿಡಿಗೇಡಿಗಳು ಪೊಲೀಸರು ಕಾನೂನು ವ್ಯವಸ್ಥೆ ಬಗ್ಗೆ ಭಯ ಪಡುವಂತೆ ನಮ್ಮ ಏರಿಯಾದಲ್ಲೂ ಆಗಲಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಹಣದ ಪರಿಹಾರದಿಂದ ಪರಿಹಾರ ಆಗುವ ಸಮಸ್ಯೆ ಅಲ್ವಲ್ಲ ಇದು. ಹಣ ಕೊಟ್ಟ ಮಾತ್ರಕ್ಕೆ ಆ ಗೋವುಗಳು ಅನುಭವಿಸಿದ ನರಕ ಯಾತನೆ, ನೋವು, ಇದಕ್ಕೇನು ಪರಿಹಾರ? ತಮ್ಮದಲ್ಲದ ತಪ್ಪಿಗೆ ಇಡೀ ರಾತ್ರಿ ನರಕ ಯಾತನೆಯನ್ನು ಅನುಭವಿಸಿದೆ ಆ ಮೂಕ ಪ್ರಾಣಿಗಳು. ಇದಕ್ಕೇನು ಪರಿಹಾರ? ಹಣದ ಸ್ವರೂಪದಲ್ಲ, ಆ ಮಾನಸಿಕ ಸ್ಥಿತಿ
ಅದು ಬದಲಾಗಬೇಕು ಅಂತ ಹೇಳಿ. ಈ ಮಾನಸಿಕ ಸ್ಥಿತಿಗೆ ಕಾರಣವಾಗಿದ್ದೇನು? ಆ ಮೂಕ ಪ್ರಾಣಿಗಳ ಕೆಚ್ಚಲಿಗೆ ಬ್ಲೇಡ್ ಹಾಕಬೇಕು ಅನ್ನೋ ಹೀನ ಮನಸ್ಥಿತಿ ಬಂದಿದ್ದಾದ್ರೂ ಯಾಕೆ? ಅದನ್ನು ಪತ್ತೆ ಹಚ್ಚಬೇಕಲ್ಲ. ಆ ಮನಸ್ಥಿತಿಯನ್ನು ಸರಿ ಮಾಡೋ ಪ್ರಯತ್ನ ಆಗಬೇಕಲ್ಲ. ಅದರಲ್ಲೂ ಎಂಥ ಸಂದರ್ಭದಲ್ಲಿ ಈ ಘಟನೆ ಆಗಿದೆ ನೋಡಿ. ಸಂಕ್ರಾಂತಿ ಹಬ್ಬ ಗೊತ್ತಿರೋ ಹಾಗೆ, ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ರಾಸುಗಳಿಗೆ ಅಂದರೆ ಹಸುಗಳಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಸಿಂಗಾರ ಮಾಡಿ ಅದಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗತ್ತೆ. ಸಂಕ್ರಾಂತಿ ಹಬ್ಬ 2 ದಿನ ಬಾಕಿ ಇದೆ ಅನ್ನೋ ಸಂದರ್ಭದಲ್ಲೇನೆ ಗೋವಿನ ಮೇಲೆ ರಾಕ್ಷಸರಂತೆ ಎರಗಿದ್ದಾರೆ ದುರುಳರು. ಚಾಮರಾಜಪೇಟೆ ಸುತ್ತಮುತ್ತ ಇಂಥ ಅನೇಕ ಘಟನೆಗಳಾಗ್ತಾ ಇದೆ. ಅಂದರೆ ನಾರ್ಮಲ್ ಆಗಿರೋರು ಯಾರು ಮಾಡದೇ ಇರೋ ರೀತಿಯ ಅನೇಕ ಕೃತ್ಯಗಳಾಗ್ತಾ ಇದೆ. ಹಾಗಾದ್ರೆ ಅಬ್ನಾರ್ಮಲ್ ಯಾಕೆ ಆಗ್ತಿದ್ದಾರೆ? ಡ್ರಗ್ಸ್ ಹಾವಳಿ ಅತಿರೇಕಕ್ಕೆ ಹೋಗಿದೆಯಂತೆ. ಡ್ರಗ್ಸ್ ದಂಧೆಗೆ ಕಡಿವಾಣವೇ ಇಲ್ಲದಂತಾಗಿದೆಯಂತೆ. ಆಗಿಂದಾಗೆ ಕಾನೂನು ಬಾಹಿರ ಚಟುವಟಿಕೆಗಳು, ಅನೈತಿಕ ಚಟುವಟಿಕೆಗಳು, ಈ ರೀತಿಯ ಹೇಯ ಕೃತ್ಯಗಳು ಏರಿಯಾದಲ್ಲಿ ಕಾಮನ್ ಆಗಿಬಿಟ್ಟಿದೆ ಅಂತ ಹೇಳಿ ಈಗಷ್ಟೇ ಸ್ಥಳೀಯ ಮಹಿಳೆಯೊಬ್ಬರು ಮಾತನಾಡಿದ್ದನ್ನು ಕೇಳಿಸ್ಕೊಳ್ತಾ ಇದೆ. ಕೆಲವರಂತೂ ಇಡೀ ಏರಿಯಾನೇ ಡಾಮಿನೇಷನ್, ಪೊಲೀಸರು ಕೂಡ ಬರಬಾರ್ದು, ಪೊಲೀಸರಿಗೆ ಯಾರು ಕಂಪ್ಲೇಂಟು ಕೊಡಬಾರ್ದು, ಆ ರೀತಿಯಲ್ಲಿ ಟೇಕ್ ಓವರ್ ಮಾಡಿದ್ದಾರೆ ಏರಿಯಾನ. ಅಲ್ಲಿನ ಸ್ಥಳೀಯರು ಹೇಳ್ತಿರೋ ಮಾತಿದು. ಇದು ಕೇವಲ ಡ್ರಗ್ಸ್ನ ಅಮಲಲ್ಲ, ಅಧಿಕಾರ, ಹಣ, ಯಾರದ್ದಾದ್ರೂ ಅಭಯ ಹಸ್ತ, ಇವೆಲ್ಲ ಪ್ರಶ್ನೆ ಹುಟ್ಟುತ್ತೆ. ಡ್ರಗ್ಸ್ ಮತ್ತಿನಲ್ಲೇ ದುಷ್ಕರ್ಮಿಗಳು ಈ ರೀತಿಯ ಕೃತ್ಯವನ್ನು ಮಾಡಿದ್ರ ಅನ್ನೋ ಅನುಮಾನ ಸ್ಥಳೀಯರಿಗೂ ಕೂಡ ಇದ್ದೇ ಇದೆ. ಡ್ರಗ್ಸ್ ತೆಗೆದುಕೊಳ್ಳದೆ ಹೋದರೆ ಅಥವಾ ಮಾನಸಿಕ ಸ್ಥಿತಿ ಹತೋಟಿಯಲ್ಲಿ ಇಲ್ಲದೆ ಹೋದರೆ ಹೀಗೆಲ್ಲ ಆಗತ್ತಾ ಅಂಥೇಳಿ. ಯಾಕಂದರೆ ನಾರ್ಮಲ್ ಆಗಿದ್ದವ್ರು ಯಾರಿಗೂ ಕೂಡ ಹೀಗೆ ಹೋಗಿ, ಅದು ಯಾವುದೇ ಸಮುದಾಯದವರಾದರೂ ಸರಿ, ಹಿಂದೂನೋ ಮುಸಲ್ಮಾನನೋ ಯಾರಾದರೂ ಸರಿ, ಮನುಷ್ಯರಲ್ವಾ, ಈಗೊಂದು ಮೂಕ ಪ್ರಾಣಿಯ ಕೆಚ್ಚಲಿಗೆ ಕೈ ಹಾಕಬೇಕು ಅನ್ನೋ ಮನಸ್ಥಿತಿ ಆದರೂ ಹೆಂಗೆ ಬರುತ್ತೆ ಅಬ್ನಾರ್ಮಲ್ ಅಲ್ಲದೆ ಹೋದರೆ? ಹೀಗಾಗಿನೇ ಜನ ಡ್ರಗ್ಸ್ ವ್ಯಸನದಲ್ಲಿ, ಡ್ರಗ್ಸ್ನ ನಶೆಯಲ್ಲಿ ಈ ಕೃತ್ಯ ಮಾಡಿರಬಹುದು ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಯಾವಾಗ ಇಂಥದ್ದೊಂದು ಘಟನೆ ನಡೆದಿದೆ ಅನ್ನೋದು ಗಮನಕ್ಕೆ ಬಂತು, ಕೆಲ ಹಿಂದೂ ಪರ ಸಂಘಟನೆಯ ಮುಖಂಡರು ಕೂಡ ಆ ಜಾಗಕ್ಕೆ ಹೋದರು. ಚಾಮರಾಜಪೇಟೆ ಅವರದ್ದು ಮತ್ತೊಂದು ವರ್ಷನ್. ತಾಲಿಬಾನ್ ಮನಸ್ಥಿತಿಯ ದುಷ್ಟರಿಂದ ಈ ರೀತಿಯ ಕೃತ್ಯ ಆಗಿದೆ ಅಂತ ಹೇಳೋ ಮೂಲಕ ಇಲ್ಲೊಂದು ಹಿಂದೂ ಮುಸ್ಲಿಂ ಆ್ಯಂಗಲ್ ಕೊಡೋ ಪ್ರಯತ್ನ ಮಾಡಿದ್ರು. ಆದರೆ ರಿಪಬ್ಲಿಕ್ ಕನ್ನಡದ ಸ್ಟ್ಯಾಂಡ್ ಕ್ಲಿಯರ್ ಇದೆ. ಪೊಲೀಸರು ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಕ್ಷಣದವರೆಗೂ ಕೂಡ ಘಟನೆಯಾಗಿ 20-24 ಗಂಟೆ ಆಗ್ತಾ ಬಂದರೂ ಕೂಡ ಈ ಕ್ಷಣದವರೆಗೂ ಯಾರು ಮಾಡಿದ್ರು ಕೃತ್ಯ ಅನ್ನೋದ್ರ ಬಗ್ಗೆ ಯಾರ ಬಗ್ಗೆನೂ ಅನುಮಾನವಾಗಲಿ ಅಥವಾ ಅಧಿಕೃತವಾಗಿ ಪೊಲೀಸರ ಹೇಳಿಕೆಯಲ್ಲಿ ಹೆಸರುಗಳಾಗಲಿ ಹೊರಬಂದಿಲ್ಲ. ಹೀಗಾಗಿ ಇಂಥದ್ದೇ ಸಮುದಾಯದವರು ಮಾಡಿದ್ರು ಅಂತ ಹೇಳಿ ಕನ್ಕ್ಲೂಷನ್ ಬರಲಿಕ್ಕೆ ಇಟ್ಸ್ ಟೂ ಅರ್ಲಿ. ಆದರೆ ಹಿಂದೂ ಸಂಘಟನೆಯ ಮುಖಂಡರ ಪ್ರಕಾರ ತಾಲಿಬಾನ್ ಮನಸ್ಥಿತಿಯ ಕೆಲ ದುರುಳರು ಮಾಡಿರುವ ಕೃತ್ಯ ಇದು. ಬೇಕು ಅಂತಲೇ ಹಿಂದೂ ಸಮುದಾಯದ ಧಾರ್ಮಿಕ ಆಚರಣೆಯ ಕೇಂದ್ರ ಬಿಂದುವಾಗಿರುವ ಅಥವಾ ಧಾರ್ಮಿಕ ಆಚರಣೆಯಲ್ಲಿ ಒಂದು ಮಹತ್ವವಾದ ಪಾತ್ರವನ್ನು ಪಡೆದಿರುವ ಹಸುವಿನ ಕೆಚ್ಚಲಿಗೆ ಕೈ ಯಾಕೆ ಹಾಕ್ತಿದ್ರು ಇಲ್ಲದೆ ಹೋದರೆ? ಹಾಲು ಕೊಡುವ ಹಸುವಿನ ಕೆಚ್ಚಲಿಗೆ ಕತ್ತಿ ಹಾಕಿದ್ದಾರೆ ಕಟುಕರು. ಇದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋ ಪ್ರಯತ್ನವೇ ಅಂತ ಹೇಳ್ತಿದ್ದಾರೆ ಹಿಂದೂ ಪರ ಮುಖಂಡರು. 3 ಹಸುಗಳು, ಒಂದಲ್ಲ ಎರಡಲ್ಲ, 3 ಹಸುಗಳು. 3 ಹಸುಗಳಲ್ಲಿ ಒಂದು ಹಸುವಿನ ಕೆಚ್ಚಲು ಹಾಗೆ ಕಾಲಿಗೆ ಇರ್ತಾ ಆಗಿದೆ. ಮಧ್ಯರಾತ್ರಿ ಈ ಘಟನೆ ನಡೆದಿರೋದು. ಬೆಳಗಿನ ಜಾವ 5 ಗಂಟೆಗೆ ಬೆಳಕಿಗೆ ಬಂದಿದೆ. ರಾತ್ರಿ ಈ ಏರಿಯಾದಲ್ಲಿ ಪೊಲೀಸ್ ರೌಂಡ್ಸ್ ಇದ್ದೇ ಇರುತ್ತಂತೆ. ಪೊಲೀಸರು ಗಸ್ತು ತಿರುಗೋದನ್ನು ತಪ್ಪಿಸೋದಿಲ್ವಂತೆ. ಹೀಗಿದ್ದರೂ ಕೂಡ ಇಂಥ ಕೃತ್ಯಕ್ಕೆ ಮುಂದಾಗಿದ್ದಾರೆ ಅಂತಂದರೆ ಪೊಲೀಸರ ಭಯ ಇಲ್ಲದವರು ಮಾತ್ರ ಇಂಥ ಕೆಲಸ ಮಾಡಬಹುದು. ಹೀಗಾಗಿನೇ ಅಲ್ಲಿನ ಜನ ಆಗ್ರಹಿಸ್ತಿದ್ದಾರೆ. ಇದು ರಿಪಬ್ಲಿಕ್ ಆಫ್ ಚಾಮರಾಜಪೇಟೆ ಆಗೋದು ಬೇಡ, ಬೇರೆ ಏರಿಯಾಗಳಲ್ಲಿ ಜನ ನೆಮ್ಮದಿಯಾಗಿರುವಂತೆ, ಬೇರೆ ಏರಿಯಾಗಳಲ್ಲಿ ಕಿಡಿಗೇಡಿಗಳು ಪೊಲೀಸರು ಕಾನೂನು ವ್ಯವಸ್ಥೆ ಬಗ್ಗೆ ಭಯ ಪಡುವಂತೆ ನಮ್ಮ ಏರಿಯಾದಲ್ಲೂ ಆಗಲಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ